ಸೊ ಅಂಕಿಅಂಶಗಳೆಲ್ಲ ಹೇಳಿದರು. ವಿ ಆರ್ ಆಲ್ಮೋಸ್ಟ್ ರಫ್ಲಿ ಹೇಳಬೇಕು ಅಂದರೆ ಪಾಕಿಸ್ತಾನ್ ಈಸ್ 1/3 ಆಫ್ ಇಂಡಿಯನ್ ಮಿಲಿಟ್ರಿ ಸ್ಟ್ರೆಂತ್. ಆಮೇಲೆ ಈಗ ಯಾರೋ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಯಾಕಿಂತ ಕೆಟ್ಟ ಹೆಸರು ಬಂತು ಅಂದರೆ, ಅವರ ದೇಶದ ಪ್ರಜೆಗಳನ್ನೇ, ಬಲೂಚಿಸ್ತಾನ ಅವರ ದೇಶದ ಪ್ರಜೆಗಳು ಅವರನ್ನೇ ಕೊಂದಾಗ್ತಾ ಇದ್ದಾರೆ. ಆಮೇಲೆ ಈ 2 ತಾಲಿಬಾನ್ಗಳಿದೆ, ಒಂದು ಪಾಕಿಸ್ತಾನ್ ತಾಲಿಬಾನ್, ಇನ್ನೊಂದು ಅಫ್ಘಾನಿಸ್ತಾನ್ ತಾಲಿಬಾನ್. ಎರಡರ ಪಾಕಿಸ್ತಾನ್ ತಾಲಿಬಾನ್ ಹುಟ್ಟಾಕಿದ್ದೇ ಪಾಕಿಸ್ತಾನ ಟು ಫೈಟ್ ಅಗೇನ್ಸ್ಟ್ ತಾಲಿಬಾನ್. ಬಟ್ ಈಗ ಅವರಿಬ್ಬರು ಒಂದಾಗ್ಬಿಟ್ಟಿದ್ದಾರೆ, ಅವರು ಪಾಕಿಸ್ತಾನದ ಮೇಲೆ ತಿರುಗಿ ಬೀಳ್ತಾ ಇದ್ದಾರೆ. ಸೊ ಇದು ಬರೀ ಪಾಕಿಸ್ತಾನದ ಪೂರ್ವದ ಗಡಿಯಲ್ಲಿ ಭಾರತದ ಸೈನ್ಯ ಹೋಗಿ ಕೂತ್ಕೊಂಡ್ರೆ ಈಗ ಇವರಿಗೆ ಕನ್ಫ್ಯೂಷನ್, ಎಲ್ಲಿ ಕಳಿಸ್ಬೇಕು, ಪಶ್ಚಿಮ ಗಡಿ ಕಳಿಸ್ಬೇಕಾ? ಅಲ್ಲಿ ಹೊತ್ತಿ ಉರಿತಾ ಇದೆ ಪಶ್ಚಿಮ ಗಡಿ. ಅಲ್ಲಿನ ಸೈನಿಕರು, ಪಾಕಿಸ್ತಾನದ ಸೈನಿಕರು ಸೈನ್ಯನೇ ಬಿಟ್ಟು ಓಡೋಗ್ತಿದ್ದಾರೆ. ಎಸ್ಪೆಷಲಿ ಆಫ್ಟರ್ ದಿಸ್ ಜಾಫರ್ ಎಕ್ಸ್ಪ್ರೆಸ್ ಟ್ರೈನ್ ಏನು ಅವಘಡ ನಡೀತು, ಎನಫ್ ಆಫ್ ಮಿಲಿಟರಿ ಅಂತೇಳಿ ಪಾಕಿಸ್ತಾನಿ ಸೈನಿಕರೇ ಹೋಗ್ತಾ ಇದ್ದಾರೆ. ಈ ಪಾಕಿಸ್ತಾನಿ ಜನರಲ್ ಅಸಿಮ್ ಮುನೀರ್ನಿಂದಾಗಿ ಈ ಸೈನ್ಯದಲ್ಲಿ ಉದ್ದುದ್ದ ಅಡ್ಡಡ್ಡ ಒಡ್ಕೊಂಡು ಹೋಗಿದೆ. ಆಫೀಸರ್ಗಳೇ ಸಪ್ರೇಟ್ ಆಗಿದ್ದಾರೆ, ಅಗೇನ್ಸ್ಟ್ ಆಸಿಮ್ ಮುನೀರ್ ಆ್ಯಂಡ್ ಫಾರ್ ಆಸಿಮ್ ಮುನೀರ್, ಆಮೇಲೆ ಅಗೇನ್ಸ್ಟ್ ಆಫೀಸರ್ಸ್ ಆ್ಯಂಡ್ ಅಗೇನ್ಸ್ಟ್ ಅದರ್ ರ್ಯಾಂಕ್ಸ್. ಹೀಗೆ ಅಡ್ಡಡ್ಡ ಉದ್ದುದ್ದ ಎರಡೂ ಹೊಡ್ಕೊಂಡು ಹೋಗಿರಬೇಕಾ ಆ ಸೈನಿಕನ ಮನೋಬಲ ಹೇಗಿರುತ್ತೆ? ಯುದ್ಧ ಮಾಡೋಕ್ಕೆ ಬರ್ತಾನೆ ಅವನು? ಖಂಡಿತ ಇಲ್ಲ. ಸೊ ಹಾಗಾಗಿ ನಾವೇನು ಅಂದರೆ ಶತ್ರುಗಳನ್ನೇ ಯಾವಾಗಲೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ನಾವು ರೆಡಿಯಾಗಿರಬೇಕು. ಬಟ್ ವಿ ಆರ್ ರೆಡಿ ಆ್ಯಂಡ್ ಪಾಕಿಸ್ತಾನ್ ವಿಲ್ ಬಿ ಡಿಸೆಂಟಿಗ್ರೇಟೆಡ್, ಅದು ಒಡೆದೋಗುತ್ತೆ. ಸರ್, ಈಗ ಎಲ್ಲರೂ ಇಡೀ ಭಾರತ ಕೇಳ್ತಾ ಇರುವಂಥದ್ದು ಈಗ ಬೆಸ್ಟ್ ರಿವೆಂಜ್ ಬೇಕು ಅಂತ. ಏನದು ಬೆಸ್ಟ್ ರಿವೆಂಜ್ ಅಂದರೆ ಯಾವ ರೀತಿ ಭಾರತ ಉತ್ತರ ಕೊಡ್ಬೋದು ಸರ್ ಅದಕ್ಕೆ ಪಾಕಿಸ್ತಾನ? ನೋಡಿ, ಯಾವುದೇ ಯುದ್ಧ ಮಾಡಿದರೂ ಒಂದು ಉದ್ದೇಶ ಇರಬೇಕು. ಏನು ಉದ್ದೇಶ? ನಮ್ಮ ಉದ್ದೇಶ ಏನಂದರೆ, ಈ ಸರಿ ಯುದ್ಧ ಮಾಡಿದರೆ ಇನ್ನೊಂದು 50 ವರ್ಷ ಪಾಕಿಸ್ತಾನ ಎದ್ದೇಳಬಾರ್ದು. ಅಲ್ಲಿನ ಏನು ಆತಂಕವಾದಿ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ ಇವರು, ಅದನ್ನು ಮುಗಿಸಿಬಿಡಬೇಕು. ಅದು ಉದ್ದೇಶ. ಸ್ವಲ್ಪ ಇದರಲ್ಲಿ ರಿಸ್ಕ್ ಇದೆ. ನಾವು ನಮ್ಮ ಸೈನಿಕರು ಎಲ್ಲರೂ ಸುರಕ್ಷಿತವಾಗಿ ಬರ್ತಾರೆ ಅಂತ ಭಾವಿಸಬಾರ್ದು. ಇಟ್ಸ್ ಎ ಗ್ಯಾಂಬಲ್. ಸಮಥಿಂಗ್ ವಿ ಹ್ಯಾವ್ ಟು ಡೂ ವಿತ್ ಎ ಪ್ರಾಪರ್ ಪರ್ಪಸ್. ಏನು ಯುದ್ಧ? ಯಾಕೆ ಯುದ್ಧ ಮಾಡ್ತಾರೆ ಅಂದರೆ, ಭೂಮಿ ಬೇಕಾ? ನಮಗೆ ಭೂಮಿ ಬೇಕಾ? ಬೇಡ, ನಿಮ್ಮ ಭೂಮಿ ನೀವೇ ಇಟ್ಕೊಳ್ಳಿ. ನಮಗೆ ಶಾಂತಿ ಬೇಕು. ನಮಗೆ ಶಾಂತಿ ಹೇಗೆ ಬೇಕು ಅಂದರೆ, ಇವ್ರನ್ನ ನಿರ್ನಾಮ ಮಾಡಿಬಿಟ್ರೆ, ಯಾಕಂದರೆ ಈ ಭಯೋತ್ಪಾದಕರೆಲ್ಲ ರಕ್ತ ಬೀಜಾಸುರರು. ಒಂದು ಹನಿ ರಕ್ತ ಬಿದ್ದರೆ ಮತ್ತಿನ್ನೊಬ್ಬ ಭಯೋತ್ಪಾದಕ ಉಟ್ಕೊಳ್ತಾನೆ. ಸೊ ನಾವು ಇದರ ಮೂಲವನ್ನು ನಾಶ ಮಾಡಬೇಕು. ಇದರ ಮೂಲ ನಾಶ ಪಾಕಿಸ್ತಾನಿ ಸೇನೆ, ಯಾಕಂದರೆ ಅವರೇ ಇದರನ್ನೆಲ್ಲ ಮಾಡ್ತಿರೋದು. ನಾವು ಯಾವಾಗ ಯುದ್ಧ ಶುರು ಮಾಡಿದರೆ ಅರ್ಧಕ್ಕರ್ಧ ಸೈನಿಕರು ಓಡೇ ಹೋಗ್ಬಿಡ್ತಾರೆ. ಈಗಾಗಲೇ ಓಡೇ ಹೋಗ್ತಿದ್ದಾರೆ. ಸೊ ಇನ್ನೇನು ಆಸಿಮ್ ಮುನೀರ್ ಬಂದೂಕು ಇಟ್ಕೊಂಡು ಬರ್ತಾನೆ? ಖಂಡಿತ ಇಲ್ಲ. ನೋಡಿ ಭಾರತದಲ್ಲಿ ನಮ್ಮ CDS ಆಗಿದ್ದರು ದಿವಂಗತ ಬಿಪಿನ್ ರಾವತ್, ಅವ್ರ ಮನೆ ನೋಡಿ, ಒಂದು 3 ಬೆಡ್ರೂಮ್ ಫ್ಲ್ಯಾಟ್ ಅಪಾರ್ಟ್ಮೆಂಟ್. ಕಂಪೇರ್ ದಿಸ್ ಟು ಪಾಕಿಸ್ತಾನಿ ಜನರಲ್. ಪಾಕಿಸ್ತಾನ್ ಬಜೆಟ್ 30% ಆಫ್ ದ ಬಜೆಟ್ ಗೋಸ್ ಟು ಆರ್ಮಿ. ಆ್ಯಂಡ್ ಅವರು ಐಷಾರಾಮಿ ಜೀವನ ನಡೆಸ್ತಾರೆ. ಆಮೇಲೆ ಅವರ ಮಕ್ಕಳೆಲ್ಲ ವಿದೇಶಗಳಲ್ಲಿ ಹೋಗಿರ್ತಾರೆ. ಈಗ ರಿಟೈರ್ ಆದ ಪಾಕಿಸ್ತಾನಿ ಜನರಲ್ಗಳು ಯಾರೂ ಪಾಕಿಸ್ತಾನದಲ್ಲಿ ಉಳ್ಕೊಳ್ಳಲ್ಲ, ಎಲ್ಲ ಹೋಗ್ಬಿಡ್ತಾರೆ ದುಬೈ, ಲಂಡನ್, ಅಮೇರಿಕಾ, ಆ ಥರ. ಸೊ ಅವರ ಒಂದು ಇಂಟಿಗ್ರಿಟಿ ಏನಿದೆ ಯು ಕ್ಯಾನ್ ಸಿ. ಸೊ ದಟ್ ಈಸ್ ನಾಟ್ ವೆರಿ ಫಾರ್. ಈ ಜನರಲ್ ಆಸಿಮ್ ಮುನೀರ್ ಅಂತವ್ರು ಓಡೋಗ್ಬಿಡ್ತಾರೆ ಪಾಕಿಸ್ತಾನ ಬಿಟ್ಟು. ಸೊ ಆ ಜನರಲ್ಲೇ ಹಿಂಗೆ ಓಡೋದು ಅಂದರೆ ಒಬ್ಬ ಸೈನಿಕನಿಗೆ ಹೆಂಗಿರುತ್ತೆ ಅವನ ಮನೋಬಲ. ಸೊ ಈ ಥರ ಭಾಳ ದೊಡ್ಡ ಡಿಫ್ರೆನ್ಸ್ ಇದೆ ಭಾರತಕ್ಕೂ ಪಾಕಿಸ್ತಾನ.